ನಿಂಗೊಂದು ವಿಷಯ ಹೇಳ. ಗಂಡ ಹೆಂಡತಿ ಕೇವಲ ಗಂಡ ಹೆಂಡತಿ ಮಾತ್ರ ಅಲ್ಲ, ಆ ಹೆಂಡತಿಲಿ ಅಮ್ಮನ ಮನ್ಸು ಇರುತ್ತೆ, ಆ ಗಂಡಿನಲ್ಲಿ ಪುಟ್ಟ ಮಗು ಮನ್ಸು ಇರುತ್ತೆ. ತಪ್ಪು ಮಾಡಿದ್ರೆ ಕ್ಷಮಿಸುತ್ತೆ, ನೋವು ಕೊಟ್ರೆ ಸಹಿಸ್ಕೊಳ್ಳುತ್ತೆ. ಇನ್ನು ಅವಳಲ್ಲಿ ಕೊನೆ ಉಸಿರಿರೋವರೆಗೂ ತನ್ನ ಗಂಡನ್ನ ಕಣ್ರೆಪ್ಪೆ ಥರ ನೋಡ್ಕೋತಾಳೆ. ಕಿಟ್ಟು 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 ಏನಕ್ಕ? ಇದ್ರಲ್ಲಿದ್ದಿದ್ ಗುಂಡಿ ನೀನೇನಾದ್ರೂ ಎತ್ಕೊಂಡ? ಇಲ್ಲ ಅಕ್ಕ. ಮತ್ತೆ ಏನಾಗಿರ್ಬೋದು? ಏನ್ ಗುಂಡಿನಮ್ಮ ಅದು? ಅದೇ ಅಪ್ಪ, ಅವತ್ತು ಚಿಕ್ಕ ಯಜಮಾನ್ರು ನನ್ನನ್ನ ಬಿಟ್ಟು ಹೋಗಕ್ ಬಂದಿದ್ರಲ್ಲ, ಆಗ ಅವ್ರ ಗುಂಡಿ ನಮ್ಮ ಮನೆ ಮುಂದೆ ಬಿದ್ದು ಹೋಗಿತ್ತು. ಅದು ಕಿಟ್ಟುಗ್ ಸಿಕ್ಕಿತ್ತು. ಅವ್ರಿಗೆ ವಾಪಸ್ ಕೊಡೋಣ ಅಂತ ನಾನದನ್ನ ಪೆಟ್ಕೆಲ್ಲ ಇಟ್ಟಿದ್ದೆ. ರಾತ್ರಿ ಕೂಡ ಅದನ್ನ ನಾನು ನೋಡ್ದೆ ಅಪ್ಪ. ರಾತ್ರಿ ಕಂಡದ್ದು ಬೆಳಿಗ್ಗೆ ಹೊತ್ತಿಗೆ ಹೇಗ್ ಮಾಯ ಆಗತ್ತಮ್ಮ? ಅತ್ತೆ ಅತ್ತೆ, ಈ ನೆಕ್ಲೆಸ್ ಹೇಗಿದೆ? ಚೆನ್ನಾಗಿದ್ಯಮ್ಮ. ಎಲ್ಲಿತ್ತು? ಗಿರ್ವಿ ಅಂಗಡಿ ಅನ್ಕೊಟ್ಟ. ಸಾಲ ಮಾಡಿ ತಗೊಂಡ್ಯಮ್ಮ? ಇಲ್ಲ, ಗುಂಡಿನ ಕೊಟ್ಟು ಇದನ್ ತಗೊಂಡೆ. ಗುಂಡಿನ? ಹೌದು, ನನಗೆ ವಜ್ರದ ಗುಂಡಿ ಒಂದು ಸಿಕ್ಕಿತ್ತು. ಸಿಗಕ್ ಹೇಗ್ ಸಾಧ್ಯ? ಅದಕ್ಕೆ ಅದನ್ನ ಹುಷಾರಾಗಿ ನಾನು ಪೆಟ್ಗೆಲೆ ಇಟ್ಟಿದ್ದೆ ಅಲ್ವಾ? ಪೆಟ್ಗೆಲೆ ನನಗೂ ಸಿಕ್ಕಿದ್ದು. ಅದಕ್ಕೆ ಅದು ನಮ್ದಲ್ಲ, ಕಿಟ್ಟುಗ್ ಸಿಕ್ಕಿರೋದನ್ನ ಚಿಕ್ಕ ಯಜಮಾನ್ರಿಗೆ ವಾಪಸ್ ಕೊಡೋಣ ಅಂತ ಪೆಟ್ಗೆಲೆ ಇಟ್ಟಿದ್ದೆ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಸಿಕ್ಕಿದ್ದನ್ನ ವಾಪಸ್ ಕೊಡ್ತಾರಾ? ಅದೇನ್ ಹಾಗೆ ಹೇಳ್ತಾ ಇದ್ದೀರಾ? ಬೇರೆಯವ್ರ ವಸ್ತು ವಿಷದ ಸಮ ಅಂತಾರೆ. ಹಾಗನ್ನೋದು ಕಳ್ತನ ಮಾಡೋರ್ ಬಗ್ಗೆ, ಸಿಕ್ಕಿದ್ದನ್ನ ತಗೊಳ್ಳೋರ್ ಬಗ್ಗೆ ಅಲ್ಲ. ಸಿಕ್ಕಿರೋ ವಸ್ತು ಕಳ್ತನದ ವಸ್ತು ಹೇಗಾಗುತ್ತೆ? ಆಗಲ್ಲ. ಇಷ್ಟಕ್ಕೂ ಈ ನೆಕ್ಲೆಸ್ನ ನನ್ ಕೊರಳಿಗೆ ಮಾತ್ರ ಹಾಕೋಬೇಕು ಅಂತ ನಾನೇನ್ ತಗೊಳ್ಳಿಲ್ಲ. ನಾಳೆ ನಿನ್ ಮದ್ವೆ ಆದ್ರೆ ನೀನು ಹಾಕಬಹುದಲ್ಲ ಅಂತ ತಗೊಂಡೆ. ನನ್ಗದು ಬೇಕಾಗಿಲ್ಲ, ಆದ್ರೆ ನನಗ್ ಬೇಕು. ಶೋಭಾ, ಅರ್ಥ ಇಲ್ದೆ ಏನೇನೋ ಮಾತಾಡ್ಬೇಡ. ಅದು ನಮ್ದಲ್ಲ ಅಂತ ಹೇಳ್ತಾ ಇದ್ರು, ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಸಿಕ್ಕಿರೋ ವಸ್ತು ಕಳ್ತನ ಮಾಡಿದ ವಸ್ತು ಅಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ನೀವ್ಯಾಕೆ ಅರ್ಥ ಮಾಡ್ಕೋತಿಲ್ಲ? ತಪ್ಪಮ್ಮ. ಸಿಕ್ಕಿರೋ ವಸ್ತು ಯಾರ್ದು ಅಂತ ಗೊತ್ತಾದ್ಮೇಲೂ ಮತ್ತೆ ಅವ್ರಿಗೆ ಅದನ್ನ ಕೊಡದೇ ಇರೋದು ತುಂಬಾ ದೊಡ್ಡ ತಪ್ಪಮ್ಮ. ಕಳ್ಳತನ ಮಾಡೋದಕ್ಕಿಂತ ಇದು ತುಂಬಾ ದೊಡ್ಡ ತಪ್ಪಮ್ಮ. ನನ್ನ ಮಾತನ್ನು ಕೇಳು. ಅಂಗಡಿಯವನ ಹತ್ರ ಹೋಗಿ ಈ ಒಡವೆನ ಕೊಟ್ಟು ಆ ಗುಂಡಿನ ತಗೊಂಡ್ ಬಂದ್ಬೇಡಮ್ಮ. ಆಗಲ್ಲ ಮಾವ, ಇದನ್ನ ವಾಪಸ್ ಕೊಡಕ್ ಆಗಲ್ಲ. ನಾನು ಇಷ್ಟಪಟ್ಟು ತಗೊಂಡಿರೋ ಈ ನೆಕ್ಲೆಸ್ನ ಯಾರು ಹೇಳಿದ್ರು ಸರಿ, ಏನ್ ಹೇಳಿದ್ರು ಸರಿ, ಇದನ್ನ ವಾಪಸ್ ಕೊಡಕ್ಕಂತೂ ಆಗಲ್ಲ, ಖಂಡಿತ ಆಗಲ್ಲ. ಸರಿ ಅದಕ್ಕೆ ಇಟ್ಕೊಳ್ಳಿ, ನೀವೇ ಇಟ್ಕೊಳ್ಳಿ. ನಾನು ಹೋಗಿ ಗಿರವಿ ಅವನ ಕಾಲಿಗೆ ಬಿದ್ದು ಅವನ ಹತ್ರ ಬೇಡ್ಕೊಂಡು ಆ ಗುಂಡಿ ತಗೊಂಡ್ ಬರ್ತೀನಿ. ಆಮೇಲೆ ನಿಧಾನವಾಗಿ ಒಡವೆ ದುಡ್ಡು ಅವ್ರಿಗೆ ಕೊಡ್ತೀನಿ. ಅಕ್ಕ, ನಾನು ಕೂಡ ಬಂದು
ಅವ್ರ ಕಾಲಿಗೆ ಬಿದ್ದು ಬೇಡ್ಕೋತೀನಿ. ಬಾರಕ್ಕ. ನಿಂತ್ಕೊಳ್ಳಿ. ನಿಮ್ಮ ಅತ್ತಿಗೆ ಮಾಡಿರೋ ತಪ್ಪಿಗೆ ನೀನು ಹೋಗಿ ಯಾರ ಕಾಲ್ಗೋ ಯಾಕೆ ಬೀಳ್ಬೇಕಮ್ಮ? ನೆಕ್ಲೆಸ್ ತಗೊಂಡು ಹೋಗಿ ಗುಂಡಿ ತಗೊಂಡು ಬನ್ನಿ. ಶೋಭಾ, ಆ ನೆಕ್ಲೆಸ್ ಶ್ಯಾಮನ್ ಕೊಡು. ಏನು ಧ್ವನಿ ಜೋರಾಗಿ ಬರ್ತಿದೆ? ಒಳ್ಳೆ ರೀತಿಲಿ ಹೇಳಿದ್ದು ಕೇಳಿಸ್ದೆ ಹೋದ್ರೆ ಅದನ್ನ ಬೇರೆ ರೀತಿಲೇ ಹೇಳ್ಬೇಕಾಗತ್ತಲ್ಲಮ್ಮ. ನಮ್ಮಪ್ಪ ಅಮ್ಮನ ಮಾತಿಗೆ ನೀನು ಬೆಲೆ ಕೊಡದೇ ಇದ್ರೆ, ನನ್ನ ತಂಗಿ ತಮ್ಮ ಬೇರೆಯವ್ರ ಕಾಲಿಗೆ ಬೀಳ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಇಂಥದ್ದೆಲ್ಲ ಮಾಡಿದ್ರೆ ಇಲಿನೂ ಹುಲಿ ಥರ ಆಗುತ್ತೆ. ನಿಜಾನೇ, ಈ ಇಲಿನ ಇಲಿ ತರನೇ ಇಟ್ಕೋಬೇಕು. ಹುಲಿ ಆಗಕ್ಕಂತೂ ಅವಕಾಶ ಕೊಡ್ಲೇಬಾರ್ದು. ನಿನಗೆ ನಾನು ಬೇಕಾ, ಆ ಒಡವೆ ಬೇಕಾ? ನಿನಗೆ ಅತ್ತೆ ಮನೆ ಬೇಕಾ ಅಥವಾ ಆ ಒಡವೆ ಬೇಕಾ? ಅತ್ತೆ ಮಾವನ ಪ್ರೀತಿ ವಿಶ್ವಾಸ ಬೇಕಾ, ಆ ಒಡವೆ ಬೇಕಾ? ನಿರ್ಧಾರ ಮಾಡ್ಕೋ. ಯಾರಿಗೂ ಬೇಕಿಲ್ಲಿದ್ದು ನನಗೆ ಯಾಕೆ? ಬಾ. ಶಾಬಾಷ್ ಕಣೋ, ಗಂಡನ ಥರ ಅಲ್ಲ, ಗಂಡಸಿನ ಥರ ಮಾತಾಡ್ದೆ. ಹಿಡ್ಕೋ. ಸರ್, ನೀವ್ ಹೇಳ್ದಂಗೆ ಈ ಗೆಸ್ಟ್ ಹೌಸ್ನ ನಕ್ಷತ್ರ ನಿಲಯ ಅಂತ ಚೇಂಜ್ ಮಾಡ್ಬಿಟ್ಟೆ. ಗುಡ್, ವೆರಿ ಗುಡ್. ಸರ್, ನಂಗೆ ಚಿಕ್ಕ ಡೌಟ್ ಸರ್. ಏನು? ಹುಡುಗಿ ನೋಡೋದಕ್ಕೋಸ್ಕರ ಟೆಂಪರರಿಯಾಗಿ ಈ ಗೆಸ್ಟ್ ಹೌಸ್ ತಗೊಂಡಿದ್ರ, ಆದ್ರೆ ನಕ್ಷತ್ರ ನಿಲಯ ಅಂತ ಸರ್ ಹೆಸರಿಟ್ಟಿರೋದು? ಟೆಂಪ್ರವರಿಯಾಗಿ ನಾವು ಈ ಗೆಸ್ಟ್ ಹೌಸ್ ತಗೊಂಡಿದ್ರು. ಇದು ನಕ್ಷತ್ರನ್ ಪರ್ಮನೆಂಟ್ ಮನೆ ಅಂತ ಗಂಡಿನ ಕಡೆಯವ್ರನ್ನ ನಂಬಿಸ್ಬೇಕು ಅಂದ್ರೆ ಇಷ್ಟಾದ್ರೂ ಬಿಲ್ಡಪ್ ಇರ್ಲೇಬೇಕು. ಏನ್ ತಲೆ ಸರ್ ನಿಮ್ದು? ಅರ್ಜುನ್, ಮಲ್ಲಿಕಾರ್ಜುನ್. ಸರ್, ನಿಮ್ಮಂತವ್ರು ಲಕ್ಷಕ್ಕೋ ಕೋಟಿಗೋ ಹುಟ್ತಾರೆ ಸರ್. ನೀನು ನಂತರನೇ ಬೆಳಿಬೇಕು ಅಂದ್ರೆ ನನ್ನ ಹತ್ರ ಕೆಲವು ವಿಷಯ ಕಲಿಬೇಕು. ಏನ್ ಸರ್? ತಪ್ಪು ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಓಹೋ, ಮಾಡೋದು ತಪ್ಪೇ ಆಗಿದ್ರು ಕಮಿಟ್ಮೆಂಟ್ ಇರಬೇಕು. ನಮ್ ಕಮಿಟ್ಮೆಂಟ್ ಪರ್ಫೆಕ್ಷನ್ ಅಲ್ಲಿ ಯಾರು ತಪ್ಪು ಹುಡುಕ್ಬಾರ್ದು. ಇಷ್ಟು ಪರ್ಫೆಕ್ಟ್ ಆಗಿ ನನ್ನ ಕಮಿಟ್ಮೆಂಟ್ ನಲ್ಲಿ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ ಸರ್. ಕಮಾನ್. ಓಕೆ ಸರ್. ಹಲೋ ಮಿಸ್ಟರ್ ರಾಜಾ ಜಯಚಂದ್ರ. ಮಿಸ್ಟರ್ ರಾಜಾ ಜಯಚಂದ್ರ. ಸರ್, ಕರೆದ್ರೆ ಕೇಳ್ಸಲ್ವಾ? ಕರಿದ್ರಾ? ನೀವಾ? ನನ್ನ? ಹೌದು, ನಮ್ಮ ಸಾರು ನಿಮ್ಮನ್ನ 2 ಸತಿ ಕರೆದ್ರು, 3ನೇ ಸಾರಿ ರಾಜಾ ಜಯಚಂದ್ರ ಅಂತ ಜೋರಾಗಿ ಅರ್ಚಿದ್ರು, ಆದ್ರೂ ನೀವು ಗಮನಿಸ್ಲಿಲ್ಲ. ಯಾರೋ ರಾಜಾ ಜಯಚಂದ್ರ ಅನ್ನೋ ವ್ಯಕ್ತಿನ ಕರೆದ್ರೆ ಸುಬ್ಬರಾವ್, ನಾನೇ ತಿರ್ಗಿ ನೋಡ್ಲಿ? ಇದೇ ಸರ್ ಈ ಆರ್ಟಿಸ್ಟ್ ಹತ್ರ ಪ್ರಾಬ್ಲಮ್ಮು. ಅವಾಗವಾಗ ಕ್ಯಾರೆಕ್ಟರಿಂದ ಹೀಗೆ ಆಚೆ ಬಂದ್ಬಿಡ್ತಾರೆ. ಆಲ್ಟರ್ನೇಟಿವ್ ಆಗಿ ಬೇರೆ ಆರ್ಟಿಸ್ಟ್ ನ ನೋಡ್ಕೋಬೇಕಾ? ಬೇಡ ಸರ್, ಈ ನಿಮಿಷದಿಂದ ನೀವು ಹೇಳೋವರೆಗೂ ಕ್ಯಾರೆಕ್ಟ್ರಲ್ಲೇ ಇರ್ತೀನಿ, ಸಾಯೋವರೆಗೂ ಹೊರಗೆ ಬರಲ್ಲ. ಹೊರಗ್ ಬಂದ್ರೆ ಸಾಯಿಸ್ಬಿಡ್ತೀನಿ. ಹಾ, ಮಣಿಮಾಲಾ ಸರ್, ನಿನ್ನ ಮುದ್ದಿನ ಮಗಳಲ್ಲಿ ಕಮಿಂಗ್ ಸರ್. ವಾವ್, ಥೇಟ್ ಆನಂದ ಗಜಪತಿಗೆ ಬಾವಿ ಸೊಸೆ ತರ ಇದೆಯಾ? ಥ್ಯಾಂಕ್ ಯು ಸರ್. ಆದ್ರೆ ಈ ಸೀರೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ನಾನು ಕೊಟ್ಟಿರೋ ಪೇಮೆಂಟ್ ಕಂಫರ್ಟೇಬಲ್ ಆಗಿದೆ ತಾನೆ? ಹಾ, ಕಂಫರ್ಟ್ ಆಗೇ ಇದೆ ಸರ್. ಹಾಗಾದ್ರೆ ಅಡ್ಜಸ್ಟ್ ಮಾಡ್ಕೋ.
ಓಕೆ ಸರ್, ಓಕೆ ಅವ್ರು ಬಂದ ಮೇಲೆ ನೀವು 3 ಜನನೂ ಹುಷಾರಾಗಿ ಆಕ್ಟ್ ಮಾಡಿ. ಓಕೆ ಸರ್. ನಾನು ಆ ರೂಮಲ್ಲಿ ಇರ್ತೀನಿ. ನೀವು ಮಾತಾಡೋದನ್ನೆಲ್ಲ ಕೇಳಿಸ್ಕೋತಾ ಇರ್ತೀನಿ. ನೀವೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಸಡನ್ನಾಗಿ ಸಿಗ್ನಲ್ ಕೊಡ್ತೀನಿ. ಆಗ ನೀವು ಸರಿ ಮಾಡ್ಕೊಳ್ಳಿ. ಆಯ್ತು ಸರ್. ಸುಂದರ್ ಸರ್, ಈ ಕೃಷ್ಣನ್ ಸ್ಟ್ಯಾಚು ತಗೊಂಡು ಹೋಗಿ ಅಲ್ಲಿ ಮುಂದೆ ಇಡು. ಇಲ್ಲೇ ಚೆನ್ನಾಗಿದೆಯಲ್ಲ ಸರ್. ಆದ್ರೆ ನಾನ್ ಹೇಳಿದ ಕಡೆ ಇಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ವಸಂತ ಕೃಷ್ಣನ್ ಭಕ್ತೆ ಮನೆ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಈ ಸ್ಟ್ಯಾಚು ಕಾಣಿಸ್ತು ಅಂದ್ರೆ ಶುಭ ಶಕುನ ಅಂತ ಫೀಲ್ ಆಗ್ತಾಳೆ. ಓಕೆ ಓಕೆ ಸರ್. ಅಖಿಲ್ ರೆಡಿನಾ? ರೆಡಿ ಆಗ್ತಿದ್ದೀನಿ ಮಮ್ಮಿ. ನನ್ನ ಡ್ರೆಸ್ ಕಾಣಿಸ್ತಾ ಇಲ್ಲ. ಯಾವ ಡ್ರೆಸ್ಸು ಅಖಿಲ್? ಅದೇ ಮಮ್ಮಿ, ನನ್ನ ಬರ್ಡೇಗೆ ನೀನು ಕೊಟ್ಟಿದ್ಯಲ್ಲ ಅದು. ನೋಡೋದಿಕ್ಕೆ ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಡ್ಯಾ? ಹೌದು ಮಮ್ಮಿ, ನೀನ್ ಕೊಡಿಸಿ ಡ್ರೆಸ್ ಅಲ್ವಾ, ಅದಕ್ಕೆ. ಚೆನ್ನಾಗಿ ಕಾಣಿಸ್ತೀಯಾ, ಇದನ್ನೇ ಹಾಕೋ. ಬೇಗ ಬಾ ಅಖಿಲ್. ಸರಿ ಮಮ್ಮಿ. ಅಯ್ಯೋ, ಇದಕ್ಕೆ ಬಟನ್ ಇಲ್ವಲ್ಲ, ಏನಾಯ್ತು? ವಸಂತ, ನಾನ್ ರೆಡಿ. ನಾನು ರೆಡಿ ರೀ. ಅಮ್ಮವ್ರೆ ಗೌರಮ್ನವ್ರು ಬಂದವ್ರೆ. ಗೌರಮ್ಮನ? ಸರಿ. ಮನೆ ಅಂದ್ರೆ ಹೇಗಿರ್ಬೇಕು? ಬಂದೆಷ್ಟೊತ್ತಾಯ್ತು ಅತ್ಗೆ? ಈಗಷ್ಟೇ ಬಂದೆ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ ರೂಪಾರಾಣಿ ಚೆನ್ನಾಗಿದ್ದಾಳ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದಾಳೆ. ನಡಿಯಮ್ಮ, ಬಾ. ಕೂತ್ಕೊಳ್ಳಮ್ಮ. ಹೋಗ್ಲಿ, ಬೇರೆ ಕೊಟ್ಟು ಹಾಕೋತೀನಿ. ಹೇಳಿ ಅತ್ಗೆ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಅಂದ್ರೆ ಅದು ಅತ್ಗೆ, ಅಣ್ಣನ್ ಫ್ರೆಂಡ್ ರಾಮ್ ಗೋಪಾಲ್ ಇದಾರಲ್ಲ, ಹಾ, ಅವ್ರ ಮನೇಲಿ ಏನೋ ಫಂಕ್ಷನ್ ಇದೆಯಂತೆ. ಆ ಫಂಕ್ಷನಲ್ಲಿ ಯಾವ ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಿದಾರಂತೆ. ಓ, ಅಣ್ಣ ಒಂದ್ ಮಾತು ಹೇಳಿ ನಮ್ ರೂಪಾರಾಣಿ ಪ್ರೋಗ್ರಾಮ್ ಅರೇಂಜ್ ಮಾಡ್ಸಿದ್ರೆ ಚೆನ್ನಾಗಿರತ್ತೆ ಅಂತ. ಹಾಗೆ ಆಗ್ಲಮ್ಮ, ಅದರಲ್ಲೇನಿದೆ. ಅವ್ರ ಹತ್ರ ಮಾತಾಡಿ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರೆ ಆಯ್ತು. ತುಂಬಾ ಸಂತೋಷ ಅಣ್ಣ. ಅತ್ಗೆ, ಪ್ರೋಗ್ರಾಮ್ಗೆ ನೀವು ಕೊಟ್ಟ ರೇಟ್ ಹೇಳಲ್ಲ, ಮಾಮೂಲಾಗಿ ನಾವು ಹೊರಗಡೆ ತಗೊಳ್ಳೋ ರೇಟ್ ಹೇಳ್ತೀನಿ. ಪರವಾಗಿಲ್ವಾ? ಹಾಗೆ ಆಗ್ಲಿ ಅತ್ಗೆ, ನಿಮ್ಗೇನ್ ಅನ್ಸುತ್ತೋ ಅದನ್ನೇ ಹೇಳಿ. ಪಾಪ ನಿಮ್ಗೆ ಆದಾಯ ಅದೇ ಅಲ್ವಾ? ಸರಿ ಮಮ್ಮಿ, ಹಾ, ನಾನ್ ರೆಡಿ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಪ್ಪ. ಮಮ್ಮಿ, ಈ ಕೋಟ್ ಹೇಗಿದೆ? ಚೆನ್ನಾಗಿದ್ಯಪ್ಪ. ಆದ್ರೆ ಬರ್ತ್ಡೇ ಕೋಟ್ ಹಾಕೋತೀನಿ ಹಿಂದೆ. ಅದ್ರ ಬಟನ್ ಕಾಣಿಸ್ತಿಲ್ಲ ಮಮ್ಮಿ. ಎಲ್ಲೋ ಮಿಸ್ ಆಗಿರೋ ಹಾಗಿದೆ. ಬಟನ್ ಮಿಸ್ ಆಗಿದ್ಯಾ? ಹೌದು ಮಮ್ಮಿ. ಹಾಗಾದ್ರೆ ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಏನು ಅಂದ್ರೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ. ಕೋಟ್ ಬಟನ್ ಮಿಸ್ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ದೀರಲ್ಲ? ಅದು ಸಾಮಾನ್ಯ ಬಟನ್ ಅಲ್ಲ ಅದಕ್ಕೆ, ಡೈಮಂಡ್ ಹಾಕ್ಸಿರೋ ಬಟನ್. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ.
ಇವನ್ ಬರ್ತ್ಡೇಗೆ ಗಿಫ್ಟು ಅಂತ ನಿಮ್ಮ ಅತ್ತಿಗೆ ಸ್ಪೆಷಲ್ ಆಗಿ ಮಾಡಿಸಿದಮ್ಮ. ಬಟನಲ್ಲಿ ಡೈಮಂಡ ದುಡ್ಡಿದ್ರೆ ಹೀಗೆ ಚಪ್ಲಿಗೂ ಕೂಡ ಡೈಮಂಡ್ ಹಾಕಿಸ್ಕೋತಾರೆ. ಮಮ್ಮಿ ಇವಾಗ ಈ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಏನು ಬೇಡ. ರೂಮಲ್ಲೇ ಎಲ್ಲೋ ಬಿದ್ದಿರುತ್ತೆ ಅನ್ಸುತ್ತೆ, ಆಮೇಲೆ ಹುಡ್ಕೋಣ. ಅದ್ ಹಾಗಲ್ಲ ಕಣೋ. ಮಮ್ಮಿ ಪ್ಲೀಸ್. ಸರಿ ಅಖಿಲ್. ನೀವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀರಾ ಅನ್ಸತ್ತೆ ಅತ್ತಿಗೆ. ನಾನಿನ್ನ ಹೊರಡ್ತೀನಿ. ಹೊರಗಡೆ ಅಂದ್ರೆ ಅಖಿಲ್ಗೆ ಹುಡ್ಗಿ ನೋಡಕ್ ಹೋಗ್ತಿದೀವತ್ಗೆ. ಹೆಣ್ಣು ನೋಡಕ್ಕ? ಒಳ್ಳೇದಾಗ್ಲಿ. ಹಾ ಅತ್ತಿಗೆ, ಅಖಿಲ್ ಮದ್ವೆಲೂ ಕೂಡ ನಮ್ ರೂಪರಾಣಿ ಪ್ರೋಗ್ರಾಮೇ ಇರ್ಬೇಕು. ಹಾಗೆ ಆಗ್ಲಿ. ಸರಿ, ನಾನಿನ್ ಹೋಗಿ ಬರ್ತೀನಿ. ಬರ್ತೀನಿ ಅಣ್ಣ. ಒಳ್ಳೇದು. ಬರ್ತೀನಿ ಅಖಿಲ್. ಬಟ್ಟೆ ತಗೊಳ್ಳೋದಕ್ಕೆ ದುಡ್ಡಿಲ್ಲ ಇವಳ ಹತ್ರ, ಮತ್ತೆ ಚಿನ್ನ ತಗೊಳ್ಳೋದಕ್ಕೆ ಬಂದಿದ್ದಾಳ. ಅಣ್ಣ, ಸೇಟು ಅವರು ಬರ್ತಾರೆ, ಕೂತ್ಕೊಳ್ಳಿ ಅಮ್ಮ. ನಾವು ಬಂದು ತುಂಬಾ ಹೊತ್ತಾಯ್ತಲ್ಲ ಅಣ್ಣ. ನೀವು ಬಂದು ಎಷ್ಟು ಹೊತ್ತಾಯ್ತೋ ಏನೋ, ಆದ್ರೆ ಅವ್ರ ಕೆಲಸ ಮುಗ್ದ್ರೇನೆ ಬರೋದು. ಅಲ್ಲಿ ನೋಡಮ್ಮ, ಬರ್ತಾ ಇದ್ರೆ ಸೇಟು. ಸೇಟು ಅಣ್ಣ, ಏನಮ್ಮ ಇಲ್ಲಿಗೆ ಬಂದಿದ್ದು? ನಮ್ಮ ಅದ್ಕೆ ಗುಂಡಿ ಕೊಟ್ಟು ಈ ಒಡವೆ ತಗೊಂಡ್ ಬಂದ್ರಂತಲ್ಲ. ಹೌದು. ಈ ಒಡವೆ ತಗೊಂಡು ನಮ್ ಗುಂಡಿ ನಮಗ್ ಕೊಟ್ಬಿಡಿ. ಗುಂಡಿಗೆ ಹಾಕಿರೋ ವಜ್ರ ತುಂಬಾ ಬೆಲೆ ಬಾಳುತ್ತೆ ಅಂತ ಗೊತ್ತಾಗಿ ಏನಾದ್ರೂ ಇವ್ಳು ವಾಪಸ್ ಕೊಡಕ್ ಬಂದಿದ್ದಾಳಾ? ಏನ್ ಹಾಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ ಒಡವೆ ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಲ್ವಾ? ನಮ್ ಗುಂಡಿ ನಮ್ಗೆ ಬೇಗ ಕೊಟ್ಬಿಡಿ. ಇನ್ ಎಲ್ಲಿದ್ಯಮ್ಮ ಗುಂಡಿ? ಅದನ್ನೆಲ್ಲ ಕರ್ಗಿಸ್ಬಿಟ್ವಲ್ಲ. ದಯವಿಟ್ಟು ಹಾಗನ್ಬೇಡಿ ಪ್ಲೀಸ್ ಅಣ್ಣ. ಹೇಗಾದ್ರೂ ಅದನ್ನ ವಾಪಸ್ ಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ಗುಂಡಿ ಕರಗ್ಸಿದೀವಂದ್ರೆ ಅದು ಬಂಗಾರದ ಗುಂಡಿನ? ಬಂಗಾರದ ಗುಂಡಿ ಇವಳ ಹತ್ರ ಹೇಗ್ ಬರುತ್ತೆ? ಇದ್ರ ಹಿಂದೆ ಏನೋ ಕತೆ ಇದೆ ಅನ್ಸುತ್ತೆ. ಬೇಗ ಅಮ್ಮಂಗೆ ವಿಷಯ ಹೇಳ್ಬೇಕು. ಹಲೋ ಮಮ್ಮಿ, ಎಲ್ಲಿದ್ಯಾ? ಇನ್ನೊಂದ್ 5 ನಿಮಿಷದಲ್ಲಿ ಮನೆ ಹತ್ರ ಇರ್ತೀನಮ್ಮ. ಮನೆ ಹತ್ರ ಬೇಡ, ನೇರವಾಗಿ ಗಿರ್ವಿ ಶಾಪ್ ಹತ್ರ ಬಾ. ಶಾಪ್ ಹತ್ರ ನಾನ್ ಯಾಕಮ್ಮ? ನಿನಗಿಷ್ಟವಾದ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ. ಬಟ್ಟೆ ತಗೊಳ್ಳೋಣ ಅಂತಾನೆ ಶಾಪ್ ಹತ್ರ ಬಂದೆ, ಆದ್ರೆ ಇಲ್ಲಿ ಶ್ಯಾಮನ್ ನೋಡ್ದೆ. ಶ್ಯಾಮನ? ಶ್ಯಾಮ ಶಾಪ್ ಹತ್ರ ಏನ್ ಮಾಡ್ತಿದ್ದಾಳೆ? ನಿಮ್ ಒಡವೆ ನಿಮಗ್ ಕೊಟ್ರೆ ನಮ್ ಗುಂಡಿ ನಮಗ್ ಕೊಡ್ತಾರೆ ಅಂತ ಎಷ್ಟೋ ಆಸೆ ಇಟ್ಕೊಂಡ್ ಬಂದೆ ಅಣ್ಣ. ಹೋಗ್ಲಿ, ಅದೇ ತರದ್ದು ಇನ್ನೊಂದ್ ಗುಂಡಿ ಮಾಡಿಸ್ಕೊಡ್ತೀರಾ? ಕಷ್ಟನಮ್ಮ. ಇಂಥ ಚಿಕ್ಕ ಚಿಕ್ಕ ಶಾಪಲ್ಲೆಲ್ಲ ಅಷ್ಟು ದೊಡ್ಡ ಬೆಲೆ ಬಾಳೋ ಗುಂಡಿನ ಹೇಗ್ ತಯಾರು ಮಾಡಕ್ಕಾಗುತ್ತೆ ಹೇಳು? ಹೌದಾ? ಅಷ್ಟು ಬೆಲೆ ಬಾಳೋ ಬಟನ್ನ? ಹೌದು ಮಮ್ಮಿ. ಬರ್ತ್ಡೇ ಕೋಟ್ ಹಾಕೋತೀನಿ ಹಿಂದೆ. ಅದ್ರ ಬಟನ್ ಕಾಣಿಸ್ತಿಲ್ಲ ಮಮ್ಮಿ. ಎಲ್ಲೋ ಮಿಸ್ ಆಗಿರೋ ಹಾಗಿದೆ. ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಕೋಟ್ ಬಟನ್ ಮಿಸ್ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾ ಇದ್ದೀರಲ್ಲ? ಅದು ಸಾಮಾನ್ಯ ಬಟನ್ ಅಲ್ಲ ಅದಕ್ಕೆ, ಡೈಮಂಡ್ ಹಾಕ್ಸಿರೋ ಬಟನ್. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇವನ್ ಬರ್ತ್ಡೇಗೆ ಗಿಫ್ಟು ಅಂತ ನಿಮ್ಮ ಅತ್ತಿಗೆ ಸ್ಪೆಷಲ್ ಆಗಿ ಮಾಡಿಸಿದಮ್ಮ. ರೂಪಾ, ಆ ಶ್ಯಾಮ ನಮ್ ಕೈಗೆ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಹೇಗ್ ಮಮ್ಮಿ? ಅಖಿಲ್ ಮನೆಯಲ್ಲಿ ವಜ್ರದಲ್ಲಿ ಮಾಡಿರೋ ಬಟನ್ ಕಳ್ದು ಹೋಗಿದ್ಯಂತೆ. ಮೊನ್ನೆ ನಮ್ ಜೊತೆ ಪ್ರೋಗ್ರಾಮಿಗೆ ಬಂದಾಗ ಆ ಬಟನ್ನ ಇವಳೆ ಕಳ್ತನ ಮಾಡಿರ್ಬೇಕು. ಖಂಡಿತ ಇವಳೆ ಕದ್ದಿರ್ತಾಳೆ. ಈಗ ಶ್ಯಾಮನ ಕಳ್ಳಿ ಅಂತ ಪ್ರೂವ್ ಮಾಡಿ 4 ಜನಗಳ ಮಧ್ಯೆ ಅವಮಾನ ಮಾಡಿದ್ವಿ ಅನ್ಕೋ, ಅವಳು ಮದ್ವೆ ನಿಂತು ಹೋಗತ್ತೆ. ಅವಳು ನಮ್ ಕಾಲ್ ಹತ್ರನೇ ಬಿದ್ದಿರ್ತಾಳೆ. ನಿಮ್ ಕಾಲಿಗೆ ಬೀಳ್ತೀನಣ್ಣ, ಹೇಗಾದ್ರೂ ಆ ಗುಂಡಿ ತಯಾರು ಮಾಡ್ಕೊಡಿ, ಪುಣ್ಯ ಬರುತ್ತೆ ಅಣ್ಣ.